ಅಥಣಿಯಲ್ಲಿ ವಕೀಲರ ಪ್ರತಿಭಟನೆ, ಪೊಲೀಸ್ ದೌರ್ಜನ್ಯ ಆರೋಪಕ್ಕೆ ನ್ಯಾಯಕ್ಕಾಗಿ ಮಾನವ ಸರಪಳಿ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನಡೆದ ಜಾತ್ರಾ ಉತ್ಸವದ ವೇಳೆ ವಕೀಲರೊಬ್ಬರ ಮೇಲೆ ಪೊಲೀಸ್ ಸಿಬ್ಬಂದಿ ದೌರ್ಜನ್ಯ ನಡೆಸಿದರೆಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಅಥಣಿ ವಕೀಲರ ಸಂಘದ ಸದಸ್ಯರು ಮಂಗಳವಾರ ತಮ್ಮ ನ್ಯಾಯಾಂಗ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ವಕೀಲ ಮಲ್ಲಿಕಾರ್ಜುನ್ ಕೋರಿ ಅವರಿಗೆ ನ್ಯಾಯ ಒದಗಿಸಬೇಕು ಹಾಗೂ ಆರೋಪ ಎದುರಿಸುತ್ತಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ವಕೀಲ ಮಲ್ಲಿಕಾರ್ಜುನ್ ಕೋರಿ ಅವರು ನೀಡಿರುವ ದೂರಿನ ಪ್ರಕಾರ ಮೇ 30ರಂದು ಸತ್ತಿ ಗ್ರಾಮದಲ್ಲಿ ನಡೆದ ಬುರಾನ್ ಸಾಬ್ ಜಾತ್ರಾ ಮಹೋತ್ಸವದ ವೇಳೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿತ್ತು. ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದ ಸಂದರ್ಭದಲ್ಲಿ ಅಥಣಿ ಪೊಲೀಸ್ ಠಾಣೆಯ PSI ಸೇರಿದಂತೆ ಕೆಲ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಜನರನ್ನು ಚದುರಿಸುವ ನೆಪದಲ್ಲಿ ಲಾಠಿ ಪ್ರಹಾರ ನಡೆಸಿದ್ದು ತಮಗೂ ಹಲ್ಲೆ ಮಾಡಿ ಅವಮಾನಕರವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ತಾವು ವಕೀಲರಾಗಿರುವುದಾಗಿ ತಿಳಿಸಿದರೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶರ್ಟ್ ಕಾಲರ್ ಹಿಡಿದು ಎಳೆದಾಡಿ ಹಲ್ಲೆ ನಡೆಸಿ ಬೆದರಿಕೆ ಹಾಕಲಾಗಿದೆ ಎಂದು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಘಟನೆಯ ದೃಶ್ಯಗಳು ವಿಡಿಯೋ ರೂಪದಲ್ಲಿ ದಾಖಲಾಗಿದ್ದು ಅವುಗಳನ್ನು ಸಾಕ್ಷ್ಯವಾಗಿ ಸಲ್ಲಿಸಲಾಗಿದೆ ಎಂದು ತಿಳಿದುಬಂದಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಇದುವರೆಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿರುವ ವಕೀಲರ ಸಂಘದ ನ್ಯಾಯಾಂಗ ವೃತ್ತಿಯ ಗೌರವಕ್ಕೆ ಧಕ್ಕೆ ತರುವಂಥ ಘಟನೆಗಳು ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಕೀಲರು ಕಾನೂನು ರಕ್ಷಕರೇ ಕಾನೂನು ಉಲ್ಲಂಘಿಸಿದರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವುದು ಹೇಗೆ ಎಂದು ಪ್ರಶ್ನಿಸಿ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಎಲ್ಲ ವಕೀಲರು ಭಾಗವಹಿಸಿ ನ್ಯಾಯ ಮತ್ತು ಪಾರದರ್ಶಕ ತನಿಖೆಗೆ ಆಗ್ರಹ ವ್ಯಕ್ತಪಡಿಸಿದರು. ಈ ಬೆಳವಣಿಗೆಗೆ ಅಥಣಿ ಪಟ್ಟಣದಲ್ಲಿ ವ್ಯಾಪಕ ಚರ್ಚೆ ಕಾರಣವಾಗಿದ್ದು ಪ್ರಕರಣದ ಕುರಿತು ಪೊಲೀಸ್ ಇಲಾಖೆಯ ಮುಂದಿನ ನಡೆ ಸಾರ್ವಜನಿಕರು ಕಾದು ನೋಡುತ್ತಿದ್ದಾರೆ. ವರದಿ ವಿಠ್ಠಲ್ ಕೊಕಾಟೆ. ಸದಸ್ಯರಾದಂಥ ನ್ಯಾಯವಾದಿ ಕೋರಿಯವರ ಮೇಲೆ ವಕೀಲರು ಅಂತೇಳಿ ಇದು ಗೊತ್ತಿದ್ದರೂ ಸಹಿತ ಅವರು ಉನ್ನತದಿಂದ ಉದ್ದಟದಿಂದ ಹಲ್ಲೆ ಮಾಡಿದ್ದಾರೆ. ಸದರ ವಿಷಯದ ಬಗ್ಗೆ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿವಿ. ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಒಂದು ವಕೀಲರಿಗೆಲ್ಲ ಈ ರೀತಿ ಅನ್ಯಾಯ ಮಾಡಿದರೆ ಜನಸಾಮಾನ್ಯರ ಗತಿ ಏನು, ಜನಸಾಮಾನ್ಯರ ಪರಿಸ್ಥಿತಿ ಏನು? ಇಲ್ಲಿ ದೊಡ್ಡ ಒಂದು ಸುಲಿಗೆ ನಡೆಯುತ್ತಿಲ್ಲ ಅಥಣಿ ತಾಲೂಕಿನಾಗ. ಜನಸಾಮಾನ್ಯರಂತ ಕೇಳೋರೇ ಆಗಿಲ್ಲ. ಮತ್ತು ಇವರ ಉದ್ದಟತನಕ ಮತ್ತು ಅಧಿಕಾರದ ಕುರಿತು ಸಲುವಾಗಿ ನಾವು ಇದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಅದ್ರ ಮೇಲೆ ಯೋಗ್ಯ ಕ್ರಮ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಇವತ್ತು ನಾವು ಈ ಮಾನವ ಸರಪಳಿ ತಯಾರು ಮಾಡಿದ್ವಿ. ಅದಕ್ಕೆ ಈ ನಾವು ಮಾನವ ಸರಪಳಿ ಮಾಡಿದ್ವಿ ಮತ್ತು ಇನ್ನೂ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳಿಸ್ತೀವಿ. ಇಂದು ನಮ್ಮ ಅಥಣಿ ವಕೀಲರ ಸಂಘದ ವತಿಯಿಂದ ವಕೀಲರ ಮೇಲೆ PSI ಗಿರ್ಮಲ ಉಪ್ಪಾರ್ ಹಾಗೂ ಇನ್ನೂ 3 ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದ ಪ್ರಕಾರ ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅವರ ಮೇಲೆ FIR ದಾಖಲು ಮಾಡಲು ಫಿರ್ಯಾದಿಯನ್ನು ನೀಡಿದೆವು.
ಈಗ ಫಿರ್ಯಾದಿ ನೀಡಿ 24 ತಾಸು ಆದ್ರೂ ಭೀ ಇನ್ನೂ ಫಿರ್ಯಾದಿ ದಾಖಲಾಗಿಲ್ಲ. ಯಾಕಂದ್ರೆ ಇದು ಆಡಳಿತ ಯಾಕೋ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ವಕೀಲರ ಮೇಲೆ ಆಗಲಿ ಜನಸಾಮಾನ್ಯರ ಮೇಲೆ ಅರ್ಜಿ ಬಂದ್ರೆ ಆನ್ ದಿ ಸ್ಪಾಟ್ ಫಿರ್ಯಾದಿ ದಾಖಲು ಮಾಡ್ತಾರೋ. ಆದರೆ ಈಗ ಅವ್ರ ಮೇಲೆ ಫಿರ್ಯಾದಿ ದಾಖಲು ಮಾಡೋದಂದ್ರೆ ಅವ್ರು ಫಿರ್ಯಾದಿ ದಾಖಲು ಮಾಡ್ತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಹಳೆಯ ಸರ್ಕಾರದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ. ಇವತ್ತಿಂದ FIR ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳ ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮತ್ತು ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಸಂದೇಶ ನೀಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಅತನಿ ನ್ಯಾಯವಾದಿಗಳ ಸಂಘದ ಸಮಸ್ತ ಪದಾಧಿಕಾರಿಗಳೇ ಮತ್ತು ನ್ಯಾಯವಾದಿಗಳ ಸಂಘದ ಎಲ್ಲ ಸರ್ವ ಸದಸ್ಯರೇ, ಈಗ ಕಳೆದ ರವಿವಾರ ದಿನದಂದು ನಮ್ಮ ವಕೀಲರ ಸಂಘದ ಸದಸ್ಯರಾದಂಥ ಮಲ್ಲಿಕಾರ್ಜುನ ಕೋರಿ ವಕೀಲರ ಮೇಲೆ ಅತನಿ ಪೊಲೀಸರು ಅನಾವಶ್ಯವಾಗಿ ದೌರ್ಜನ್ಯ ತೋರಿದ್ದಲ್ಲದೆ ಅವರಿಗೆ ಅಮಾನುಷ್ಯವಾಗಿ ಬಡೆ ಮಾಡಿದ್ದರ ಕುರಿತು ನಿನ್ನಿನ ದಿವಸ ಅತನಿ ನ್ಯಾಯವಾದಿಗಳ ಸಂಘದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ನಾವು ಸಂಘದ ಹಿತದೃಷ್ಟಿಯಿಂದ, ನಮ್ಮ ವಕೀಲರ ಹಿತದೃಷ್ಟಿಯಿಂದ ನಿನ್ನಿನ ದಿವಸ ನಾವು ಎಲ್ಲ ಕಾರ್ಯಕಲಾಪಗಳಿಂದ ಹೊರಗುಳಿದಿದ್ದೀವಿ. ಅದೇ ರೀತಿ ಆ ಘಟನೆಗೆ ಕಾರಣೀಕರ್ತರಾದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಾಗೂ ಅತನಿ PSI ಅವರಾದಂಥ ಉಪ್ಪಾರ್ ಅವರ ಮೇಲೆ ಫಿರ್ಯಾದಿಯನ್ನು ಕೊಟ್ಟಿದ್ದೇವೆ. ಆ ಫಿರ್ಯಾದಿಗೆ ಅನುಗುಣವಾಗಿ ಯಾವುದೇ ಇಲ್ಲಿಯವರೆಗೆ FIR ಅನ್ನು ಮಾಡದೇ ಇರುವುದರಿಂದ ಇವತ್ತಿನ ದಿವಸ ಕೂಡ ಅತನಿ ಸಂಘದ ಎಲ್ಲ ಸದಸ್ಯರ ಸಭೆ ಸೇರಿ ಇವತ್ತು ಕೂಡ ಕಾರ್ಯಕಲಾಪದಿಂದ ಹೊರಗುಳಿದಿದ್ದಲ್ಲದೆ ಅತನಿ ಪೊಲೀಸ್ ಠಾಣೆಗೆ ನಾವು ಹೋಗಿ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಅವರು ಸರಿಯಾಗಿ ಸ್ಪಂದನೆ ಮಾಡದೇ ಇರೋದರಿಂದ ಇವತ್ತು ಈ ಹಳ್ಯಾಳ ವೃತ್ತದಲ್ಲಿ ಸೇರಿ ರಸ್ತಾರೋಪವನ್ನು ಮಾಡಿದ್ದೇವೆ. ಈ ವಕೀಲರನ್ನು ಅವರು ಯಾವುದೇ ಘಟನೆಯಲ್ಲಿ ಪಾಲ್ಗೊಳ್ಳದೇ ಇದ್ದರೂ ಕೂಡ ಅವರ ಮನೆಯ ಮುಂದೆ ಕೊಟ್ಟಂಥ ವಕೀಲರ ಮೇಲೆ ದೌರ್ಜನ್ಯ ತೋರಿದ್ದಲ್ಲದೆ ಅವರು ನಾನು ಸ್ವತಃ ವಕೀಲರಿದ್ದೀನಿ, ನಾ ಯಾವುದೇ ಘಟನೆಯೊಳಗೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ದರೂ ಕೂಡ ಅವರನ್ನು ಹೊಡಿಬಡಿ ಮಾಡಿದ್ದಾರೆ. ಇಂಥ ಒಂದು ಘಟನೆಯನ್ನು ಖಂಡಿಸುವುದಲ್ಲದೆ ಆ ಘಟನೆಗೆ ಕಾರಣೀಭೂತರಾದಂಥ ಎಲ್ಲರ ಮೇಲೆ ಈ ಕಾನೂನು ಕ್ರಮ ಜರುಗಿಸಬೇಕಂತ ನಾವು ಹೋರಾಟವನ್ನು ವಕೀಲರಿಂದ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಂಥ ಎಲ್ಲರಿಗೆ ವಿನಂತಿಸಿ ನನ್ನೆರಡು ಮಾತನಾಡ್ತೀನಿ. ಅನಿವಾರ್ಯ ಕಾರಣಾಂತರಗಳಿಂದ ಕಾನೂನುಬದ್ಧವಾಗಿ ಕಾನೂನು ಕ್ರಮ ಜರುಗಿಸಲಾರದಕ್ಕೆ ಎಲ್ಲ ವಕೀಲರು ಒಂದು ಬೀದಿಗೆ ಇಡುವಂಥ ಪ್ರಸಂಗವನ್ನು ಕೊಟ್ಟಿದ್ದಾರೆ. ನಾವು ಕಾನೂನು ಪ್ರಕಾರ ಕೊಟ್ಟಿರುವಂಥ ಫಿರ್ಯಾದಿಯನ್ನು FIR ಮಾಡಬೇಕಾಗಿತ್ತು. ನಿನ್ನಿನ ದಿವಸ FIR ಮಾಡಬೇಕಾಗಿತ್ತು. ಇಲ್ಲಿವರೆಗೆ FIR ಮಾಡಿಲ್ಲ. FIR ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತು ಈಗಾಗಲೇ ವಕೀಲರು ಹೇಳಿರುವ ಹಾಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೊಮ್ಮೆ ಮನವಿ ಮಾಡಿದ್ರು ನಮ್ಮ ಆಗಿರುವಂಥ ಅನ್ಯಾಯದ ಕಡೆ ಯಾವುದೇ ಗಮನವನ್ನು ಕೊಡದೆ ನಮ್ಮ ವಕೀಲರ ಮೇಲೆ ಹಲ್ಲೆ ಮಾಡಿರುವಂಥದ್ದನ್ನು ವಿಡಿಯೋ ಇದೆ ಒಂದು ವಕೀಲರ ಮೇಲೆ. ಸಾಮಾನ್ಯ ಜನರ ಪರಿಸ್ಥಿತಿ ಏನು, ವಕೀಲರಿಗೆ ಹಿಂಗಾದಾಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಪ್ಪ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದ ಯಾವುದೇ ನಮ್ಮದ ಮುಖ್ಯವಾಗಿ ಏನಪ್ಪ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿರುವಂಥ ಕಂಪ್ಲೇಂಟನ್ನು FIR ಮಾಡಿದ್ರೆ ಮುಂದೆ ಕಾನೂನುಬದ್ಧ ವಿಚಾರಣೆ ಮಾಡೋದು ಎಲ್ಲ ಇರ್ತೈತಿ. ಕಾರಣ ಯಾವುದೇ ಒಂದು ಉದ್ದೇಶನ ಇಟ್ಕೊಂಡು FIR ಮಾಡದೆ ಕಾನೂನುಬದ್ಧವಾದ ಕ್ರಮ ಜರುಗಿಸಲಾರ್ದಕ್ಕೆ ಇದಕ್ಕೆ ಯಾರಪ್ಪ ಇವತ್ತು ನಾವು ರಸ್ತೆ ರೋಕ್ ಮಾಡುವಂಥ ಪ್ರಸಂಗನ ತಂದು ಕೊಟ್ಟವ್ರು ಯಾರು ಅಂದ್ರೆ ಪೊಲೀಸ್ ಸಿಬ್ಬಂದಿಗಳೇ ಅನ್ನುವಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಇವತ್ತು ವಕೀಲರಿಗೆ ಇರಲಿ, ರಾಜಕಾರಣಿಗಳಿರಲಿ, ಪೊಲೀಸರಿರಲಿ, ಅಧಿಕಾರಿಗಳಿರಲಿ, ಎಲ್ಲರಿಗೂ ನ್ಯಾಯ ಒಂದೇ, ಪ್ರತಿಯೊಬ್ಬರಿಗೂ ನ್ಯಾಯ ಒಂದೇ. ಇಲ್ಲಿ ಹೆಂಗಾಗಿತ್ತಂದ್ರೆ ಪೊಲೀಸರ ಕೈಯಾಗ ಅವ್ರಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯ. ಅವ್ರಿಗೊಬ್ರು ಯಾರು ಬರೀ ಕೈ ಬಟ್ಟು ಮಾಡ್ರೆ ಅವ್ರ ಮೇಲೆ ಒಳಗೆ ಹಾಕ್ತಾರೋ, ಆ್ಯಕ್ಷನ್ ತೊಗೋತಾರೆ. ಅವ್ರು ಸಾರ್ವಜನಿಕ ಮೇಲೆ ಬೇಕಾದಷ್ಟು ದೌರ್ಜನ್ಯ ಮಾಡಲಿ, ನಾವು ವಕೀಲ ಅಟ್ಟ ಹೇಳಂಗಿಲ್ಲ. ಸಾರ್ವಜನಿಕ ಮೇಲೆ ಅವರು ದೌರ್ಜನ್ಯ ಮಾಡ್ರೆ ಅದಕ್ಕೆ ಯಾರೂ ಕೇಳೋರಿಲ್ಲ. ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ, ತಮ್ಮ ತೆಳ ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ತಾರೆ. ಇವೊಬ್ಬ ವಕೀಲರ ಅಮಾಯಕ ವಕೀಲರು ತಮ್ಮ ಮನೆ ಮುಂದೆ, ಸಣ್ಣ ವಕೀಲ ಜೂನಿಯರ್ ವಕೀಲರು ತಮ್ಮ ಮನೆ ಮುಂದೆ, ಇದೇ ವಕೀಲರು ತಮ್ಮ ಮನೆ ಮುಂದೆ ಕೂತಾರ. ಅವ್ರು ಸಾಯಂಕಾಲ ಊಟ ಮಾಡಿ ಇವ್ರೇನು ಸಂಬಂಧ ಇಲ್ಲ, 1 ಕಿಲೋಮೀಟರ್ ಹಿಂದ್ಗಡೆ ಎಲ್ಲೋ ಅದು ದಂಗೆ ಆಗೈತಿ,
ಊರಾಗ ಬರ್ತಾರೆ ಪೊಲೀಸರು, ಅದು ಎದಕ್ಕೆ ಬರ್ತಾರೆ, ಒಬ್ಬ ದವಾಖಾನಿಗೆ ಆ ದಂಗೆ ಒಳಗೆ ಒಬ್ಬ ಗಾಯ ಆಗಿತ್ತು, ಆ ಗಾಯಿಗೆ ದವಾಖಾನಿಗೆ ತೊಗೊಂಬರ್ತಾರೆ. ದುರ್ದೈವಶಾತ್ ಆ ದವಾಖಾನಿ ವಕೀಲ ಮನೆ ಮುಂದೆ ಐತಿ, ಎದುರಿಗೆ ಐತೆ ಆಚೆ ಕಡೆ. ಇವ್ರು ಈಚೆ ಕಡೆ ಕೂತಾರೆ. ಅವರು ಆ ದವಾಖಾನಿಗೆ ತೋರಿಸ್ಕೊಂಡು ಅವ್ರು ಹೋಗ್ಬೇಕು, ಅಷ್ಟೇ ಕೆಲಸ ಅವ್ರದ. ಬಂದಾರೆ ಇಲ್ಲ ಕೂತಾರೆ, ಆ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ, ಒಳಗೆ ಹೋಗ್ಬೇಡ, ನೀವು ಯಾಕೆ ಇಲ್ಲಿ ಕೂತಾರ, ನಾವು ವಕೀಲರು ಇವಾಗ ಹೊರಗೆ ಬಿಡ್ರಿ ಅಂತ ಅಂದಾರೆ ಇವ್ರ. ವಕೀಲಿದ್ರೆ ಏನತ್ತ, ವಕೀಲಿದ್ರೆ ಮನ್ಯಾಗ ಚಂದ ಇಟ್ಟು ಕೈ ಕುಡಿಸಿ ಒದಿತಾ ನಾವು ಎಲ್ಲರಿಗೂ ಒಂದಲ್ಲ. ಅವ ಏನು ತಪ್ಪು ಮಾಡ ಅಂತ ವಕೀಲರಿಗೆ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡೋ ಉದ್ದೇಶ ಏನೈತಿ, ನ್ಯಾಯ ಎಲ್ಲರಿಗೂ ಒಂದು ತೋರಿಸ್ಬೇಕಾಗೈತಿ. ಯಾರ ವಕೀಲರ ಮೇಲೆ ದೌರ್ಜನ್ಯ ಮಾಡ್ಯಲ್ಲ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳು ಹಾಗೂ ನ್ಯಾಯವಾದಿ ಸಂಘದ ಎಲ್ಲ ಹಿರಿಯ ಸದಸ್ಯರೇ, 2 ದಿನಗಳ ಹಿಂದೆ ನಮ್ಮ ನ್ಯಾಯವಾದಿ ಸಂಘದ ಸದಸ್ಯರಾದಂಥ ಮಲ್ಲಿಕಾರ್ಜುನ ಓರಿ ಅವರ ಮೇಲೆ ಸಟ್ಟಿಯೂರು ಗ್ರಾಮದಲ್ಲಿ ಅವರ ಮನೆ ಮುಂದೆ ಕೂತಾಗ ಅತನಿ ಪೊಲೀಸ್ ಇಲಾಖೆದವರು, ಪೊಲೀಸ್ ಸಿಬ್ಬಂದಿ PSI ಇರ್ಬೋದು ಮತ್ತು ಇರುವುದ ಸಿಬ್ಬಂದಿ ಅವರು ಹೋಗಿ ಕಿಸಿಂದ ಬೇರೆ ಕಡೆ ಒಂದು ಎಲ್ಲೇ ಗಲಭೆ ಆದಾಗ ಇವ್ರ ಮನೆ ಮುಂದಿದ್ದಾಗ ಇಲ್ಲಿ ಬಂದ ಕಿಸಿಂದ ವಕೀಲರು ಅದೀವಿ ಅಂದರೂ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಿದ್ದು ದುರದೃಷ್ಟಕರ ಮತ್ತು ಅದು ಖಂಡನೀಯವಾದ ವಿಷಯ. ನಾವೆಲ್ಲರೂ ಪೊಲೀಸ್ ಖಂಡಿಸ್ತಿದ್ದು. ನಾವು 2 ದಿನಗಳ ನಿನ್ನೆ ಹಿಡಿದ ಮತ್ತು ಇವತ್ತು ಕೋರ್ಟ್ ಕಲಾಪಗಳು ಹೊರಗುಳಿದು ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒತ್ತಾಯ ಮಾಡಿದ್ವಿ, ನಮ್ಮ ಫಿರ್ಯಾದಿಯನ್ನು ದಾಖಲು ಮಾಡಬೇಕು ಅಂತೇಳಿ. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದ ಸ್ಪಂದನೆ, ಅವರ ಸಕಾರಾತ್ಮಕ ಸ್ಪಂದನೆ ಇಲ್ಲ. ನಮ್ಮ ನ್ಯಾಯವಾದಿ ಸಂಘದ ಅಧ್ಯಕ್ಷರ ಜೊತೆ ಇಲ್ಲಿವರೆಗೆ ಅವರು ಯಾವುದೇ ರೀತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ಸ್ಪಂದನೆ ನೀಡಿರುವುದಿಲ್ಲ. ಅದಕ್ಕಾಗಿ ಈ ರೀತಿ ಒಂದು ದೌರ್ಜನ್ಯ, ಒಬ್ಬ ವಕೀಲರು ಇರಲಿ, ಯಾರೋ ಸಾಮಾನ್ಯ ವ್ಯಕ್ತಿ ಇರಲಿ, ಅವ್ರು ತಮ್ಮ ಮನೆ ಮುಂದೆ ಕೂತಾಗ ಒಬ್ಬ ಪೊಲೀಸ್ ಇಲಾಖೆದವರು, ಒಬ್ಬ ಸಿಬ್ಬಂದಿ ಇರ್ಬೋದು, PSI ಇರ್ಬೋದು, ಬಂದ ಆ ರೀತಿ ಒಂದು ದೌರ್ಜನ್ಯ ಮತ್ತು ಹಲ್ಲೆ ಮಾಡೋದು ಅದು ಖಂಡನೀಯವಾದು ಮತ್ತು ತಪ್ಪು ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅದಕ್ಕೆ ಕೂಡಲೇ ನಾವು ಒತ್ತಾಯ ಮಾಡೋದಂದ್ರೆ FIR ದಾಖಲಿಸಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಒಂದು ವೇಳೆ ಆ ರೀತಿ ಆ ಕ್ರಮ ಕೈಗೊಳ್ಳದೆ ಹೋದ್ರೆ ಅವರು ಉಗ್ರ ರೀತಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತಾಲೂಕದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಅನಾಹುತ ಆದರೂ ಕೂಡ ಅವರು ಪೊಲೀಸ್ ಇಲಾಖೆ ಹೊಣೆಗಾರ ಆಗ್ತಾರೋ ಆ ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯೊಳಗೆ FIR ಆಗಬೇಕು. ಆ ರೀತಿ ಕಾನೂನು ನಮಗೆ ಪರಿಹಾರ ಸಿಗಬೇಕು ಅಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಾರೆ. ಕೋರಿ ಅವರು ಮಾನ್ಯ ಸಚಿವರು ಗ್ರಾಮದಲ್ಲಿ ಅವರ ಮನೆ ಮುಂದೆ ಕುಳಿತಿರುವಾಗ ಈ PSI ತಿರುಮಲಪ್ಪ ಮತ್ತು ಇನ್ನೂ 3 ಜನ 4 ಜನ ಪೊಲೀಸ್ ಸಿಬ್ಬಂದಿ ವರ್ಗದವರು ಮನೆ ಮುಂದೆ ಅವ್ರ ಮನೆ ಮುಂದೆ ವಕೀಲರ ಮನೆ ಮುಂದೆ ಅವ್ರ ಮನೆ ಮುಂದೆ ಕೂತಿರುವಾಗ ಅಲ್ಲಿ ಯಾವ ಗಲಾಟೆ ಇಲ್ಲ. ಅದೆಲ್ಲ CC ಫುಟೇಜ್ ಕಂಪ್ಲೇಂಟ್ ಕೊಟ್ಟೈತಿ. ಆ ಕಂಪ್ಲೇಂಟ್ ಜೊತೆ ಇದೆ. ಆ ಫುಟೇಜ್ ನಿಮಗೂ ಕೊಡ್ತೀವಿ, ನೀವು ಮಾಧ್ಯಮ ಮಿತ್ರರಿಗೆ ಕೊಡ್ತೀವಿ. ಆ PSI ಬೇಗತನ ಅದೊಳಗೆ PSI ಬೇಯೋದು ಸ್ಪಷ್ಟವಾಗಿ ಆ ವಿಡಿಯೋದಾಗ ಐತಿ. ಆಮೇಲೆ ಹಿಂದೆ ಒಬ್ಬ ಪೊಲೀಸು ಕಣ್ಣು ಮುಂದೆ ಹಿಂದೆ ಒಬ್ಬ ಪೊಲೀಸು ಒದಿತ ನಾವು ನೋಡು. ಎಷ್ಟು ಮಾನವೀಯತೆ ಇಲ್ಲದ ಕ್ರೂರಿಗಳು ಇವು ಪೊಲೀಸರಿಗೆ ಬೇಯೋ ಹಕ್ಕಿಲ್ಲ. ಸಾರ್ವಜನಿಕರಾಗಲಿ ಯಾರಿಗೇ ಆಗಲಿ ಬೇಯುವಂಗಿಲ್ಲ, ಬಡಿಯುವಂಗಿಲ್ಲ, ಹೊಡಿಯುವಂಗಿಲ್ಲ. ಸೌಜನ್ಯ ರೀತಿಯಿಂದ ವರ್ತಿಸ್ಬೇಕಂತಂದು ಸುಪ್ರೀಂ ಕೋರ್ಟ್ ಆಮೇಲೆ IG DGಗಳೆಲ್ಲ ಇವು ಗೈಡ್ಲೈನ್ಸ್ಗಳದಾವ ಪೊಲಿಟಿಷನ್ದಾಗ ಹಾಕಿದಾರ. ಆದರೂ ಇವರು ವರ್ತನೆ ಏನಿದೆ ಗುಂಡಾ ವರ್ತನೆ. ಇವ್ರು ಯಾರು ಪೊಲೀಸರೆಲ್ಲ ಇವ್ರು ಗುಂಡಾಗಳಿದ್ದಾರೆ. ಇವ್ರು ಹಪ್ತಾ ವಸೂಲಿ ಮಾಡುವಂತ ಗುಂಡಾಗಳು. ಇವರು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡೋರಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಇವರೆಲ್ಲ. ಇವತ್ತು ನಾವು ನಿನ್ನೆ ಅಧ್ಯಕ್ಷರ ಮೂಲಕ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನ್ದಾಗ. ಆ ಕಂಪ್ಲೇಂಟ್ ಕೊಟ್ಟಾಗ ಅವರು ಕಂಪ್ಲೇಂಟ್ ತೊಗೊಂಡು ರಿಸೀವ್ಡ್ ಕೊಟ್ಟಾರ. ಆದ್ರೆ ಇನ್ನೂ ತನಕ FIR ಮಾಡಿಲ್ಲ. FIR ಯಾಕೆ ಮಾಡಿಲ್ಲ ಅಂತಂದ್ರೆ ನಾವು ಇವತ್ತು ಪೊಲಿಟಿಷಿಯನ್ಗೆ ಅಧ್ಯಕ್ಷ ನೇತೃತ್ವಕ್ಕೆ ನಾವೆಲ್ಲ ಕೇಳಕ್ ಹೋದಾಗ ಅವರು ಈ ನಾಡು ನೋಡೋದು ಅಂತಾರೆ. ಕಾಯ್ದೆಶೀರಿ ಏನೈತಿ, SHO ಕಂಪ್ಲೇಂಟ್ ತಗೋಬೇಕು, FIR ಮಾಡ್ಬೇಕಂತ ಇದೆ. ಆದ್ರೂ ಅವ್ರ ಕಾಯ್ದೆಯನ್ನ ಮೀರ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರ ಕಾಯ್ದೆ ಮೀರಿದ್ರಿಂದ FIR ಮಾಡಿ ನಮ್ಗೆ FIR ಕಾಪಿ ಕೊಡದೇ ಇರೋದ್ರಿಂದ ಇವತ್ತು ಶಿವಯೋಗಿ ಸರ್ಕಲ್ದಲ್ಲಿ ಈ ಮಾನವ ಸರಪಳಿ ನಿರ್ಮಾಣ ಮಾಡಿ ನಾವು ತಹಸೀಲ್ದಾರ್ ಬರೋತಕ್ಕ ಅವ್ರಿಗೆ ಮನವಿ ಕೊಡತಕ್ಕ ನಾವು ಮಾನವ ಸರಪಳಿ ಮಾಡ್ತೀವಿ ಮತ್ತು ಹೋರಾಟ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ಕಲಾಪಗಳನ್ನೆಲ್ಲ ಬಂದ್ ಮಾಡಿ ಅವ್ರಿಗೆ PSI ಸಸ್ಪೆಂಡ್ ಆಗುತ್ತಕ್ಕ ಮತ್ತು PSI ಸಸ್ಪೆಂಡ್ ಆಗಬೇಕು. ಅವ್ರು ಯಾರು ಪೊಲೀಸರು ಸಿಬ್ಬಂದಿ ಇದ್ರಲ್ಲ ಅವರು ಸಸ್ಪೆಂಡ್ ಆಗಬೇಕು. ಅವ್ರು ಸಸ್ಪೆಂಡ್ ಆಗುತ್ತಕ್ಕ ಇಡೀ ಬೆಳಗಾವಿ ಜಿಲ್ಲಾ ಮತ್ತು ಕರ್ನಾಟಕದಂತ ಇದನ್ನ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಅಥಣಿ ವಕೀಲರ ಸಂಘದ ಎಲ್ಲ ಸದಸ್ಯರು ಕೂಡಿಕೊಂಡು ಒಂದು ಮಾನ್ಯ ನ್ಯಾಯಾಲಯಗಳನ್ನ ಕಲಾಪಗಳಿಂದ ದೂರ ಉಳಿದು ಒಂದು ಹೋರಾಟ ಕೈಗೊಂಡಿದೀವಪ್ಪ ಅಂತಂದ್ರೆ ಇದ್ರ ಉದ್ದೇಶ ಏನೈತೆ ಅಂದ್ರೆ ವಕೀಲರ ಮೇಲೆ ಪೊಲೀಸರ ದೌರ್ಜನ್ಯ ಹೆಚ್ಚಾಗಿತ್ತು.
ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ವಕೀಲರ ಮೇಲೆ ಜನಸಾಮಾನ್ಯರ ಮೇಲೆ ಈ PSI ಬಂದಂತ ಗಿರ್ಮಾಲ್ ಉಪ್ಪಾರ್ PSI ಬಂಧನ ಹಿಡಿದು ಇವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರಿಂದ ದೌರ್ಜನ್ಯ ಆಗ್ಲತ್ತೈತಿ. ಅದಕ್ಕೆ ಇದು ಏನೈತಿ, ಅವರ ನಡೆಯನ್ನು ಖಂಡಿಸಿ, ಅವ್ರ ಕಾನೂನು ಬಾಹಿರ ಕೃತ್ಯಗಳನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿರ್ತೈತಿ. ಹೋರಾಟ ಮಾಡುವಂತ ಪ್ರಸಂಗ ಬಂದೈತಿ. ಇದೇ ನಮ್ಮ ವಕೀಲರು ಅಂತ ಹೇಳ್ಕೊತಾರ. ಅವ್ರ ಮನಿ ಐತಿ, ಅವ್ರ ಮನಿಯಾಗ ಅವ್ರ ಕಟ್ಟಿ ಮೇಲೆ ಕೂತಾರ. ಕಟ್ಟಿ ಮೇಲೆ ಕೂತು ತಮ್ಮ ಕೆಲಸ ತಾವು ಮಾಡಕತ್ತಾರ. ವಿನಾಕಾರಣ ಬಂದು ಬಡಿಗಿಲೆ ಬಡಿದು ಅವಾಚ್ಯ ಶಬ್ದಗಳಿಂದ ಬೈದು, ಈಗ ನಮ್ಮ SP ಸಾಹೇಬ್ರ ಆದೇಶ ಮಾಡ್ಯಾರತ್ತ ಯಾವುದೇ ಪೊಲೀಸರು ಅವಾಚ್ಯ ಶಬ್ದಗಳಿಂದ ಮಾತಾಡಬಾರ್ದು, ಅವ್ರ ಮೇಲೆ ಆಕ್ಷನ್ ಮಾಡ್ತಾನೆ ತಂದಾರ. ಆದ್ರೆ ಈಗ 2-3 ದಿವಸ ಮಾಡಿದಂತ ಪೊಲೀಸರು ನಾವು ಕಂಪ್ಲೇಂಟ್ ಕೊಡ್ಲಕ್ ಹೋಗಿದ್ವಿ, FIR ಆಗಿಲ್ಲ, FIR ಮಾಡಿಲ್ಲ. ಈಗ ಯಾಕೆ SP ಅವ್ರಿಗೆ ಆಕ್ಷನ್ ಮಾಡಲಿಲ್ಲ? ನಾವು SP ಅವ್ರಿಗೆ ಕೇಳಕ್ ಬಯಸ್ತೀವಿ. ಅವಾಚ್ಯವಾಗಿ ಶಬ್ದ ಬಂದದ್ದ ವಿಡಿಯೋ ಐತಿ. ಅದಕ್ಕೆ ನೀವು ಯಾಕೆ SP ಅವರು ನೀವು ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬಾರ್ದು? ದೌರ್ಜನ್ಯ ಮಾಡಿದಂತ ಪೊಲೀಸರ ಮೇಲೆ ಆಕ್ಷನ್ ಯಾಕೆ ಮಾಡಬಾರ್ದು? ಯಾಕಂದ್ರೆ ನೀವು ಇಲ್ಲಿ ಹಪ್ತಾ ವಸೂಲಿ ಮಾಡುವಂತ ಪೊಲೀಸರಿಗೆ ನೀವು ಸಪೋರ್ಟ್ ಮಾಡ್ತೀರನ? ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲನ? ಇದನ್ನು ನಾವು ಈ ಪ್ರತಿಭಟನೆ ಮಾಡುವ ಮೂಲಕ ನಿಮಗೆ ನೆದರಿಗೆ ತರ್ಲಾಕತ್ತಿದ್ದೀವಿ. ಕೂಡಲೇ ನೀವು ಅವ್ರ ಮೇಲೆ ಆಕ್ಷನ್ ಮಾಡಿ ಅವ್ರು ಸಸ್ಪೆಂಡ್ ಮಾಡಬೇಕು. ಆ ವಕೀಲರಿಗೆ ಆದಂತ ಅನ್ಯಾಯದ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ವಕೀಲರ ಸಂಘದ ನಿರ್ಣಯ ಐತಿ. ಅದಕ್ಕೆ ನಾವು ಬದ್ಧವಾಗಿ ಈ ಹೋರಾಟ ಮಾಡತ್ತಿದ್ದೀವಿ. ಇದೇ ರೀತಿ ಇನ್ನ ಹೋರಾಟ ಎಲ್ಲಾದ್ರೂ ಕ್ರಮ ಆಗದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ತೀವ್ರವಾಗಿ ಹೋರಾಟ ಮಾಡಬೇಕಾಗಿರ್ತೈತೆ ಅಂತ ಒಂದು ನಾವು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತೀವಿ. ನಮ್ಮ ಎಷ್ಟೋ ಪಕ್ಷಗಾರ ಸ್ಟೇಷನ್ಗೆ ಹೋದಾಗ ಅವರು ಸ್ಟೇಷನ್ಯಾಗ ಪಕ್ಷಗಾರ ಮುಂದೆ ಯಾವ ವಕೀಲರ ಹೆಸರು ಕೇಳ್ತಾರ, ಅವ್ರ ಹೆಸರು ಹೇಳಿ ಅವ್ರ ಮನಿನ ಸುತ್ತಿಲ್ಲ, ಇಲ್ಲಿ ನಿಮ್ದೇನು ಸುತ್ತ ಮಾಡಕ್ ಬರ್ತಾರ. ಇಂಥ ವರ್ಡ್ಗಳನ್ನ ಪ್ರತಿಯೊಂದು ಪಕ್ಷಗಾರ ಬಂದು ನಮಗೆ ಹೇಳಿದಂತ ಸಾಧ್ಯ ಅದಾವ. ಈಗ ಮನೆನ ಹೇಳಿದ್ರೆ ಅವ್ರ ಮನಿನ ಸುತ್ತಿಲ್ಲ, ನಿಮ್ಮ ಕಂಪ್ಲೇಂಟ್ ಸರಿ ಮಾಡಕ್ ಬರ್ತಾರೆ. ಇದನ್ನೆಲ್ಲ PSI ಅವ್ರು ಮಾತಾಡುವಂತ ಕರ್ತವ್ಯನ ಅಲ್ಲ. ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡೋರು, ಕಾನೂನನ್ನ ರಕ್ಷಣೆ ಮಾಡೋರು. ನಮಗ ರಕ್ಷಣೆ ಇಲ್ಲ ಅಂತಂದ್ರೆ ಎಲ್ಲಿ ಇದು ವ್ಯವಸ್ಥೆ ಬಂದಿತ್ತಂತ. ಆಮೇಲೆ ಅವ್ರು ಬಂದಾಗ ನಾವು ಅವ್ರಿಗೆ ಪಕ್ಷಗಾರಿಗೆ ನೇರವಾಗಿ ಹೇಳಿನ ಅವ್ನಿಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಹಿಂದೆ ವಕೀಲರ ಹೆಸರಲ್ಲೇ ಬೈಕೋತಾನ, ನೀವು ಅದನ್ನ ಕಿವಿಗೆ ಹಾಕೋಬೇಡ್ರಿ ಅಂತೇಳಿ ನಮ್ಮ ಪಕ್ಷಗಾರಿಗೆ ಧೈರ್ಯ ತುಂಬುವಂತ ಕೆಲಸನ ನಾ ಮಾಡೇನಿ. ಯಾರೇ ಆಗಿರ್ಲಿ, ನಿಮ್ಮ ವಕೀಲರು ಯಾರ್ದಾರು ಕರ್ಕೊಂಡು ಬಾ ಅಂತ ಹೇಳ್ತಾನೋ, ಇವೇನು ಜಡ್ಜ ನಮಗೆ ಕರ್ಕೊಂಡು ಬಾ ಅಂತ ಹೇಳಕ ನೀವು ಬೇಕಾದ್ರೂ ಬರ್ಬೇಕಾಗಿತ್ತು ನಮ್ಮ ಕೋರ್ಟಿಗೆ. ಪಕ್ಷಗಾರಿಗೆ ಹೇಳ್ತಾನೆ, ಯಾವ ವಕೀಲ ಕೊಟ್ಟು ಕರ್ಕೊಂಡು ಬಾ ಅಂತ ಹೇಳ್ತಾನಂತೀವ. ನೀವು ಜಡ್ಜ? ಇದು ಭಾಳ ದಿನದಿಂದ ನಡೆದಂಥ ಅನ್ಯಾಯ. ಈಗ ಒಂದು ಸ್ವಲ್ಪ ಬೆಳಕಿಗೆ ಬರೋಕೆ ಇದೊಂದು ಅವಕಾಶ ಸಿಕ್ಕೈತಿ. ಅದಕ್ಕೆ ಇದನ್ನು ಉಗ್ರವಾಗಿ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಂತೇಳಿ ಎಲ್ಲ ವಕೀಲರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಕೋತೀನಿ ನಿಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಮಗೆ ಮೊದಲು ರಕ್ಷಣೆ ಬೇಕು, ಆಮೇಲೆ ನಾವು ಜನಸಾಮಾನ್ಯರ ರಕ್ಷಣೆ ಮಾಡೋಣ, ನಮ್ಮ ಪಕ್ಷಗಾರ ರಕ್ಷಣೆ ಮಾಡೋಣ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ದೌರ್ಜನ್ಯ ಹೋರಾಟ ಮಾಡಕತ್ತೀವಿ. ನಮ್ಮ ಜೂನಿಯರ್ ವಕೀಲರವ್ರಿಗೆ ಅವರು ಒಂದು ಮಾನವೀಯ ವರ್ತನೆ ತೋರಿದ ಒಂದು ಜನಗಳ ಥರ ಬಿಹೇವ್ ಮಾಡ್ಯಾರ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ವಿಚಾರ ಮಾಡ್ಬೇಕು. ಇದು ಪೊಲೀಸ್ ಆಡಳಿತ ಇತ್ತು, ಬಿಹಾರ ಗುಂಡಾಗಿಳಿ ಆಡಳಿತ ಇತ್ತು ಗೊತ್ತಾಗ್ತಿಲ್ಲ ನಮಗೆ. ಆ ಥರ ಬಿಹೇವ್ ಮಾಡಬಾರ್ದಾಗಿತ್ತು, ಮಾಡ್ಯಾರು. ಮತ್ತು ನಿನ್ನಿಂದ ನಮ್ಮ ಸೀನಿಯರ್ಸ್ ವಕೀಲರೆಲ್ಲ ಒಂದು ಕಂಪ್ಲೀಟ್ ಕಾಪಿ ಕೊಟ್ಟರು, ಅದಕ್ಕೇನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಇದೇ ರೀತಿ ಮಾಡಿದ್ರೆ ನಾವು ನ್ಯಾಯಾಂಗ ಹೋರಾಟನ ಅತಿ ಉಗ್ರವಾಗಿ ಮಾಡಬೇಕಾಗುತ್ತೆ. ಇದನ್ನ ನಿರಂತರವಾಗಿ ಹೋರಾಟನ ನಾವು ಅದು ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೀವಿ. ಮತ್ತು ಯಾವುದೇ ವಕೀಲರ ಮೇಲೆ ಈ ಥರ ಹಲ್ಲೆಗಳನ್ನು ಆಗೋದನ್ನು ತಡೆಗಟ್ಟಬೇಕು. ಮಾನ್ಯತೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಜನಸಾಮಾನ್ಯರ ಗತಿ ಯೋಗ್ಯ ಕ್ರಮ ತಗೋಬೇಕು. ತಮ್ಮ ಮೇಲಾಧಿಕಾರಿ ತಿಳಿಸಿ ತಮ್ಮ ಕ್ರಮ ಕೈಗೊಳ್ಳಬೇಕು ವಿನಂತಿ. ಆದರೂ ಕೂಡ ಕ್ರಮ ಆಗಿಲ್ಲ ಅಂತೇಳಿ. ಸೊ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಇರೋದ್ರಿಂದ ಸನ್ಮಾನ್ಯ ಅವರು ಜಿಲ್ಲಾ ಮುಖ್ಯಸ್ಥರಿಗೆ ಈ ವಿಚಾರವನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ತರುವಂಥ ವ್ಯವಸ್ಥೆ ಮಾಡ್ತೀನಿ. ಜಲ್ದಿ ಮಾತಾಡ್ಬೇಕು. ನಾವು ಕೋರ್ಟ್ಗೆ ಎಲ್ಲ ಬೈಕೋಟ್ ಮಾಡಿದ್ದೀವಿ. ಈಗ ಸಮನ್ವಯ ಇದನ್ನ ಮಾಡ್ರಿ ಸರ್, ಅಧಿಕಾರಿಗಳು ತರಿಸಿ ಅದನ್ನ ನೋಡ್ರಿ. ಅವ್ರೇನ ನಿಂದಿರ್ಬೋದು ಅಲ್ಲದಾರ ಏನು
ಹೋಗಲ್ಲ